ಮೋದಿ ಅವರು ಅಧಿಕಾರಕ್ಕೆ ಬರಬೇಕಾದ್ರೆ 2 ಕೋಟಿ ಉದ್ಯೋಗನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಭರವಸೆ ನೀಡಿದರು. ಆದ್ರೀಗ ಅಷ್ಟು ಉದ್ಯೋಗ ಸೃಷ್ಟಿಯಾಗಿದೆಯಾ ಅಂತ ನೀವು ಪದೇ ಪದೇ ಕೇಳೋಕೆ ಹೋಗ್ಬೇಡಿ. ಬಿಜೆಪಿಯವ್ರಿಗೂ ಬೇಜಾರಾಗುತ್ತೆ. ಅದರ ಬದಲಿಗೆ ಇವತ್ತು ಮೋದಿಯವರ ಕನಸಿನ ಕೂಸು ಅನಿಸ್ಕೊಂಡಿರೋ ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಯೋಜನೆ ಬಗ್ಗೆ ಮಾತಾಡೋಣ ಅಂತ. ಎಂಥ ಯೋಜನೆ ಗೊತ್ತೇನ್ರಿ ಇದು? ಈ ಯೋಜನೆ ಮೋದಿಜಿಯವರ ಕನಸಿನ ಕೂಸಾಗಿತ್ತು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ದ ಮೋದಿಜಿಯವರು ತಾವು ದೇಶದ ಪ್ರಧಾನಿ ಆದ ಕೂಡಲೇ ಈ ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಯೋಜನೆಯನ್ನು ಜಾರಿಗೆ ತಂದರು. ಉದ್ಯೋಗದ ನಿರೀಕ್ಷೆಯಲ್ಲಿರೋ ಯುವಜನರಿಗೆ ತರಬೇತಿಗಳನ್ನು ನೀಡಿ ವೃತ್ತಿಪರ ಕೌಶಲ್ಯಗಳನ್ನು ಕಲಿಸೋದು, ಆ ಮೂಲಕ ಸ್ಕಿಲ್ಡ್ ವರ್ಕ್ ಫೋರ್ಸನ್ನು ಸಿದ್ಧಪಡಿಸೋದು ಈ ಯೋಜನೆಯ ಉದ್ದೇಶವಾಗಿತ್ತು. ಆದರೆ ಪ್ರಧಾನಿ ಮೋದಿಯವರ ಈ ಕನಸಿನ ಯೋಜನೆ ಈಗ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣದ ಗೂಡಾಗಿದೆ ಅನ್ನೋ ಆಘಾತಕಾರಿ ಅಂಶವನ್ನು CAG ವರದಿ ಬಹಿರಂಗಪಡಿಸಿದೆ. ಏನಿದು CAG ವರದಿ ಅಂತ ಹೇಳಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡು ಏನಾಗ್ತಿದೆ, ಅಭಿವೃದ್ಧಿಗೆ ಬಳಕೆ ಆಗ್ತಿದೆಯಾ, ಇಲ್ಲ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳ ಜೇಬಿಗೆ ಹೋಗ್ತಿದೆಯಾ, ಇದರ ಬಗ್ಗೆ ಲೆಕ್ಕ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಗೊಣಗಾಡ್ತಿರ್ತೀವಲ್ವ. ಆ್ಯಕ್ಚುಲಿ ಖರ್ಚು ಎಷ್ಟಾಯಿತು, ಯಾಕಾಯಿತು, ಎಷ್ಟು ಉಳೀತು ಅಂತ ಕೇಳೋರಿದ್ದಾರೆ. ಆ ಕೆಲಸವನ್ನು ಈ CAG ಅನ್ನೋ ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆ ಮಾಡುತ್ತೆ. CAG ಅಂದರೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅಂತ ಅರ್ಥ. ನಮ್ಮ ತೆರಿಗೆಯ ಹಣ ನಮ್ಮ ಸಮಾಜದ ಅಭಿವೃದ್ಧಿಗೆ ಖರ್ಚಾಗ್ತಿದೆಯೋ ಇಲ್ಲ ಎಲ್ಲಾದರೂ ಗೋಲ್ಮಾಲ್ ನಡೀತಿದೆಯೋ ಅಂತ ಲೆಕ್ಕ ಪರಿಶೋಧನೆ ನಡೆಸೋದು, ಎಲ್ಲಾದರೂ ಅವ್ಯವಹಾರಗಳು ನಡೆದಿದ್ರೆ ಅದರ ಬಗ್ಗೆನೂ ಸಮಗ್ರ ತನಿಖೆ ನಡೆಸಿ ವರದಿ ನೀಡೋದು ಈ ಲೆಕ್ಕ ಪರಿಶೋಧನಾ ಸಂಸ್ಥೆಯ ಕೆಲಸ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಅಡಿಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ಇಲಾಖೆ ಸಂಘ ಸಂಸ್ಥೆಗಳ ಖರ್ಚು ವೆಚ್ಚಗಳ ಲೆಕ್ಕವನ್ನು ಈ ಸಂಸ್ಥೆ ಕಾಲಕಾಲಕ್ಕೆ ಪರಿಶೀಲನೆ ನಡೆಸಿ ವರದಿ ಕೊಡುತ್ತೆ. ಈಗ ಇದೇ ಸಂಸ್ಥೆ ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಯೋಜನೆಯ ಲೆಕ್ಕ ಪರಿಶೋಧನೆಯನ್ನು ನಡೆಸಿ ವರದಿ ಕೊಟ್ಟಿದೆ. ಸದ್ಯ ಭಾರೀ ಚರ್ಚೆಗೊಳಗಾಗ್ತಾ ಇರುವಂತಹ ಈ ವರದಿಯ ಪ್ರಕಾರ ಮೋದಿ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಹೆಸರಿನಲ್ಲಿ ವರ್ಷಗಳಿಂದ ಸಾವಿರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿದೆ ಅನ್ನೋ ವಿಚಾರ ಬಹಿರಂಗವಾಗಿದೆ. 2015ರಲ್ಲಿ ಪ್ರಧಾನಮಂತ್ರಿ ಕೌಶಲ್ಯಾಭಿವೃದ್ಧಿ ಯೋಜನೆ ಪ್ರಾರಂಭವಾದಾಗಿನಿಂದ 2024ರವರೆಗೆ 3,30,000 ಬ್ಯಾಚ್ಗಳಲ್ಲಿ 1,30,00,000 ಜನರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಟ್ಟಿದ್ದೀವಿ. ಇದಕ್ಕಾಗಿ 10,194 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಅಂತ ಆಡಿಟ್ ಸಂದರ್ಭದಲ್ಲಿ CAGಗೆ ಮಾಹಿತಿಯನ್ನು ನೀಡಲಾಗಿದೆ. ಕೇಂದ್ರ ಸರ್ಕಾರ ಕೊಟ್ಟ ಈ ಮಾಹಿತಿ ಮತ್ತು ದಾಖಲೆಗಳನ್ನು ನೋಡಿ, ಆ ದಾಖಲೆಗಳಲ್ಲಿ ಗೊಂದಲ ಮೂಡಿಸುವ ಹಾಗಿದ್ದಂತಹ ಅಂಕಿಅಂಶಗಳನ್ನು ನೋಡಿ CAGಗೆ ಅನುಮಾನಗಳು ಹುಟ್ಕೊಂಡಿದ್ದಾವೆ. ಆಗ CAG ಕೇಂದ್ರದ ಕೌಶಲ್ಯಾಭಿವೃದ್ಧಿ ಸಚಿವಾಲಯಕ್ಕೆ ಕೆಲವು ಪ್ರಶ್ನೆಗಳನ್ನು ಮುಂದಿಟ್ಟಿದೆ. 3,30,000 ಬ್ಯಾಚ್ಗಳಲ್ಲಿ 1,30,00,000 ಜನರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂತಿದ್ದೀರಲ್ಲ, ಹಾಗಿದ್ರೆ ತರಬೇತಿ ಕೊಟ್ಟವ್ರು ಯಾರು, ಅವರ ವಿದ್ಯಾರ್ಹತೆಗಳೇನು, ತರಬೇತುದಾರರ ಬಗ್ಗೆನೂ ಸ್ವಲ್ಪ ಡೀಟೇಲ್ಸ್ ಕೊಡಿ ಅಂತ ಕೇಳಿದೆ. ಯಾಕಂದರೆ 3,30,000 ಬ್ಯಾಚ್ಗಳಲ್ಲಿ 1,30,00,000 ಜನರಿಗೆ ತರಬೇತಿ ನೀಡಿದ್ದೀವಿ ಅಂತ ಕೇಂದ್ರ ಸರ್ಕಾರ ಕೊಟ್ಟ ಮಾಹಿತಿಯಲ್ಲಿ ಆ ಪೈಕಿ 2,30,000 ಬ್ಯಾಚ್ಗಳಿಗೆ ತರಬೇತಿ ಕೊಟ್ಟವ್ರು ಯಾರು, ಅವರ ಪೂರ್ವಾಪರ ಏನು ಅನ್ನೋದ್ರ ಬಗ್ಗೆ ಮಾಹಿತಿನೇ ಇಲ್ಲ. ತರಬೇತುದಾರರ ಹೆಸರಿರಬೇಕಾಗಿದ್ದ ಜಾಗದಲ್ಲಿ ಸೊನ್ನೆಗಳು ತುಂಬಿಕೊಂಡಿದ್ದಾವೆ. ಇನ್ನು ಕೆಲವು ಕಡೆ ನಲ್ ಅಂತ ಹೇಳಿ NA ಅನ್ನೋ ಅಕ್ಷರಗಳನ್ನು ಕೂಡ ತುಂಬಿಸಲಾಗಿದೆ. ಇದನ್ನು ಬಿಟ್ಟರೆ ತರಬೇತಿ ಕೊಟ್ಟವ್ರು ಯಾರು, ಅವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅಂದಹಾಗೆ ಯುವ ಜನರಿಗೆ ಸ್ಕಿಲ್ ಟ್ರೈನಿಂಗ್ ಕೊಡೋದಕ್ಕಾಗಿ ಕೇಂದ್ರದ ಕೌಶಲ್ಯಾಭಿವೃದ್ಧಿ ಇಲಾಖೆ ಬೇರೆ ಬೇರೆ ಖಾಸಗಿ ಏಜೆನ್ಸಿಗಳಿಗೆ ಹೊರಗುತ್ತಿಗೆಯನ್ನು ನೀಡಿದೆ. ಆ ಪೈಕಿ 100ಕ್ಕೂ ಹೆಚ್ಚು ಏಜೆನ್ಸಿಗಳು ಸ್ಕಿಲ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂತ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ನುಂಗಿ ನೀರು ಕುಡಿದಿದ್ದಾರೆ. ಈ ಫೇಕ್ ಏಜೆನ್ಸಿಗಳ ಪೈಕಿ ನೀಲಿಮಾ ಮೂವಿಂಗ್ ಪಿಕ್ಚರ್ಸ್ ಅನ್ನೋ ಏಜೆನ್ಸಿಯ ಕತೆ ಹೇಳ್ತೀನಿ ಕೇಳಿ. 100 ಜನ ನೌಕರರನ್ನು ಹೊಂದಿರೋ ಈ ಸಂಸ್ಥೆ ದೇಶದ 8 ರಾಜ್ಯಗಳಲ್ಲಿ 33,493 ಜನರಿಗೆ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದ ತರಬೇತಿಯನ್ನ ನೀಡಿದೆ. ಅದಕ್ಕಾಗಿ ಆ ಕಂಪನಿಗೆ ಸರ್ಕಾರದಿಂದ ಹಣಾನು ಪಾವತಿ ಮಾಡಲಾಗಿದೆ ಅಂತ ಕೇಂದ್ರದ ಕೌಶಲ್ಯಾಭಿವೃದ್ಧಿ ಸಚಿವಾಲಯ CAGಗೆ ದಾಖಲೆಗಳನ್ನ ಸಲ್ಲಿಸಿತ್ತು. ಆ ದಾಖಲೆಗಳನ್ನ ಪರಿಶೀಲಿಸಿದ ನಂತರ ನೀಲಿಮಾ ಮೂವಿಂಗ್ ಪಿಕ್ಚರ್ಸ್ ಅನ್ನೋ ಕಂಪನಿಯ ರಿಜಿಸ್ಟ್ರೇಷನ್ ಬಗ್ಗೆ ಹುಡುಕಾಟ ನಡೆಸಿದಾಗ CAG ಅಧಿಕಾರಿಗಳಿಗೆ ಶಾಕ್ ಆಗಿತ್ತು. ಯಾಕಂದರೆ ವಾಸ್ತವದಲ್ಲಿ ನೀಲಿಮಾ ಮೂವಿಂಗ್ ಪಿಕ್ಚರ್ಸ್ ಅನ್ನೋ ಸಂಸ್ಥೆನೇ ಇರಲಿಲ್ಲ. ನಮ್ಮ ದೇಶದಲ್ಲಿ ಎಲ್ಲೂ ಕೂಡ ಆ ಹೆಸರಿನ ಸಂಸ್ಥೆ ಇವತ್ತಿನವರೆಗೂ ರಿಜಿಸ್ಟ್ರೇ ಆಗಿಲ್ಲ. ಅಷ್ಟೇ ಅಲ್ಲ, ಟ್ರೈನಿಂಗ್ ನಡೆಸಿದ್ದೀವಿ ಅಂತ ಈ ಫೇಕ್ ಸಂಸ್ಥೆಯ ಹೆಸರಿನಲ್ಲಿ ಸಲ್ಲಿಸಿರುವಂತಹ ದಾಖಲೆಗಳಲ್ಲಿ ಅಭ್ಯರ್ಥಿಗಳ ಸೇಮ್ ಫೋಟೋ ಐಡೆಂಟಿಟಿಗಳು ಪದೇ ಪದೇ ಬೇರೆ ಬೇರೆ ಸ್ಥಳಗಳಲ್ಲಿ ಬಳಕೆಯಾಗಿರೋದು ಪತ್ತೆಯಾಗಿದೆ. ಬಿಹಾರದ ಗಯಾದಲ್ಲಿ 57,241ನೇ ಬ್ಯಾಚ್ನಲ್ಲಿ ತರಬೇತಿ ಪಡೆದಿದ್ದಾರೆ ಎನ್ನಲಾದ ಮಹಿಳೆಯರ ಫೋಟೋವನ್ನು ಉತ್ತರ ಪ್ರದೇಶದಲ್ಲೂ ಬಳಸಲಾಗಿದೆ. ಬಿಹಾರದ ಅದೇ ಮಹಿಳೆಯರ ಫೋಟೋವನ್ನು ಬಳಸಿ ಅವರನ್ನು ಉತ್ತರ ಪ್ರದೇಶದ ಬಹರೇಚಿನ ನಿವಾಸಿಗಳು ಅಂತ ಬಿಂಬಿಸಲಾಗಿದೆ.
67,518ನೇ ಬ್ಯಾಚ್ನಲ್ಲಿ ತರಬೇತಿ ಪಡೆದಿದ್ದಾರೆ ಅಂತ ಒಂದೇ ಫೋಟೋವನ್ನು ಎರಡೆರಡು ಬಾರಿ ಬಳಸಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಲಾಗಿದೆ. ತರಬೇತಿ ಪಡೆದವರಿಗೆ ಪ್ರಮಾಣ ಪತ್ರವನ್ನು ಹಂಚುತ್ತಾ ಇರುವಂತಹ ಒಂದೇ ಫೋಟೋವನ್ನು ಹಲವು ಸಮಾರಂಭಗಳದ್ದು ಅಂತ ಪದೇ ಪದೇ ಬಿಂಬಿಸಲಾಗಿದೆ. ಇದು ಈ ಒಂದು ಕಂಪನಿಯ ಕಥೆ ಅಲ್ಲ. 100ಕ್ಕೂ ಹೆಚ್ಚು ಕಂಪನಿಗಳು ಹೀಗೆ ತರಬೇತಿ ಕೊಟ್ಟಿದ್ದೇವೆ ಅಂತ ಹೇಳಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೋಟಿ ಕೋಟಿ ಹಣವನ್ನು ಲೂಟಿ ಹೊಡೆದಿದ್ದಾವೆ. ಚೌಕಿದಾರ್ ಮೋದಿಯವರ ಸರ್ಕಾರದಲ್ಲಿ ಅಮೃತ ಕಾಲದಲ್ಲಿ ಹೀಗೆಲ್ಲ ಕುಲೆಆಮಾಗಿ ಭ್ರಷ್ಟಾಚಾರ ನಡೆಯೋಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಹುಟ್ಕೊಳ್ಳುತ್ತೆ. ಅಷ್ಟಕ್ಕೂ ರಿಜಿಸ್ಟರ್ ಆಗದ ಈ ಫೇಕ್ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಸ್ಕಿಲ್ ಟ್ರೈನಿಂಗ್ ಗುತ್ತಿಗೆಯನ್ನು ಹೇಗೆ ಕೊಡ್ತು, ನಕಲಿ ದಾಖಲೆಗಳನ್ನ ಪರಿಶೀಲನೆ ಮಾಡದೆ ಅದ್ಯಾವ ಆಧಾರದ ಮೇಲೆ ಹಣವನ್ನು ಪಾವತಿ ಮಾಡ್ತು ಅನ್ನೋ ಪ್ರಶ್ನೆ CAG ಅಧಿಕಾರಿಗಳನ್ನು ಕಾಡಿದೆ. ಈ ಬಗ್ಗೆ ವಿವರಣೆ ನೀಡುವಂತ ಕೇಳಿದಾಗ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಬಂದ ಉತ್ತರ ಏನು ಗೊತ್ತಾ? ನೀಲಿಮಾ ಮೂವಿಂಗ್ ಪಿಕ್ಚರ್ಸ್ ಅನ್ನೋ ಕಂಪನಿ ನಮಗೆ ಅದರ ಲಿಂಕ್ಡ್ಇನ್ ಪ್ರೊಫೈಲನ್ನು ಕೊಟ್ಟಿದೆ. ಆ ಲಿಂಕ್ಡ್ಇನ್ ಪ್ರೊಫೈಲಿನ ಆಧಾರದ ಮೇಲೆ ಕಂಪನಿಯನ್ನು ತರಬೇತಿ ಕೊಡೋಕೆ ಆಯ್ಕೆ ಮಾಡಲಾಗಿದೆ ಅಂತ ಕೇಂದ್ರದ ಕೌಶಲ್ಯಾಭಿವೃದ್ಧಿ ಸಚಿವಾಲಯ ಉಡಾಫೆಯ ಉತ್ತರವನ್ನು ಕೊಟ್ಟಿದೆ. ತರಬೇತಿ ನಡೆದಿದೆ ಅಂತ ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ನಕಲಿ ತರಬೇತುದಾರರನ್ನು ಹುಟ್ಟುಹಾಕಿ ಅವರ ಹೆಸರು, ವಿಳಾಸ ಮತ್ತು ದೂರವಾಣಿ ಸಂಪರ್ಕದ ಮಾಹಿತಿ ನೀಡಬೇಕಾಗಿದ್ದಂತಹ ಜಾಗದಲ್ಲಿ ಸೊನ್ನೆಗಳನ್ನ ನಮೂದಿಸಿರೋದನ್ನು ನೋಡಿದ್ರೆ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋದು ಮೇಲ್ನೋಟಕ್ಕೇನೆ ಸ್ಪಷ್ಟವಾಗುತ್ತೆ. ದಾಖಲೆಗಳಲ್ಲಿ ತರಬೇತುದಾರರ ಬಗ್ಗೆ ಮಾಹಿತಿ ಯಾಕಿಲ್ಲ ಅಂತ CAG ಅಧಿಕಾರಿಗಳು ಕೇಳಿದ್ರೆ ಅದು ಕಡ್ಡಾಯ ಏನಲ್ಲ ಬಿಡಿ ಅಂತ ಕೌಶಲ್ಯಾಭಿವೃದ್ಧಿ ಸಚಿವಾಲಯ ಜಾರ್ಕೊಳ್ತಾ ಇದೆ. CAG ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುವ ಬದಲು DBT ರೂಪದಲ್ಲಿ ಹಣ ಪಾವತಿಯಾಗಿದೆ, ಹಣ ಪಾವತಿಯಲ್ಲಿ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ ಅಂತ ಸ್ಪಷ್ಟೀಕರಣವನ್ನು ಬೇರೆ ನೀಡ್ತಾ ಇದೆ. ಬಹುಶಃ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ಕೊಳ್ಳೋದು ಹಿಂಗೆ ಅನಿಸುತ್ತೆ. ಅಕ್ರಮ ನಡೆದಿರೋದು ಹಣ ಪಾವತಿಯಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋ ಈ ಇಡೀ ಯೋಜನೆಯೇ ಒಂದು ಭ್ರಷ್ಟಾಚಾರದ ಆಗರ. ತರಬೇತಿ ನೀಡೋಕೆ ಫೇಕ್ ಕಂಪನಿಗಳ ಹೆಸರನ್ನು ಬಳಸೋದ್ರಿಂದ ಹಿಡ್ಕೊಂಡು ತರಬೇತುದಾರರು ಮತ್ತು ತರಬೇತಿ ಪಡೆದ ಅಭ್ಯರ್ಥಿಗಳ ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ಆ ಅನ್ರಿಜಿಸ್ಟರ್ಡ್ ಕಂಪನಿಗಳ ಹೆಸರಲ್ಲಿ ಕಂಡ ಬ್ಯಾಂಕ್ ಖಾತೆಗಳಿಗೆ ಹಣ ಪಾವತಿ ಮಾಡೋವರೆಗೆ ಪ್ರತಿ ಹಂತದಲ್ಲೂ ಭ್ರಷ್ಟಾಚಾರ ನಡೆದಿದೆ. ಅಂದಹಾಗೆ ಕೇಂದ್ರದ ಈ ಕೌಶಲ್ಯಾಭಿವೃದ್ಧಿ ಸಚಿವಾಲಯದ ಮಂತ್ರಿ BJPಯ ಮಿತ್ರ ಪಕ್ಷ RLDಯ ನಾಯಕ ಜಯಂತ್ ಸಿಂಗ್ ಚೌಧರಿ ಅವರು ಅಲ್ರಿ ಒಂದು ಲಿಂಕ್ಡ್ಇನ್ ಪ್ರೊಫೈಲಿನ ಆಧಾರದ ಮೇಲೆ ಕೇಂದ್ರ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಯೋಜನೆ, ಅದರಲ್ಲೂ ಪ್ರಧಾನಿ ಮೋದಿಯವರ ಕನಸಿನ ಯೋಜನೆ ಚಿಟಿಕೆ ಹೊಡೆದಂಗೆ ಕೈಗೆ ಸಿಗುತ್ತೆ ಅಂತ ಆದರೆ ತಮಾಷೆ ಮಾತಾ. ಕೇಂದ್ರದ ಬೇಡ, ಹೋಗಿ ಇಷ್ಟು ಸಲೀಸಾಗಿ ಒಂದು ಪಂಚಾಯಿತಿ ಟೆಂಡರ್ ತೊಗೊಂಬನ್ನಿ ನೋಡೋಣ. ಸುಳ್ಳು ಹೇಳೋಕ್ಕೂ ಒಂದು ಇತಿಮಿತಿ ಬೇಡವಾ? ನಾ ಕಾವುಂಗ ನಾ ಕಾನೆ ದೂಂಗ ಅನ್ನೋ ಚೌಕಿದಾರ್ ಮೋದಿಜಿಯವರ ಸರ್ಕಾರದಲ್ಲಿ ಮಂತ್ರಿಗಳು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇಲ್ಲದೆ ಈ ಲೆವೆಲ್ಗೆ ಭ್ರಷ್ಟಾಚಾರ ನಡೆಯೋಕ್ಕೆ ಸಾಧ್ಯನಾ? ತಮ್ಮ ಕನಸಿನ ಯೋಜನೆಯ ಅನುಷ್ಠಾನದಲ್ಲಿ ಇಷ್ಟು ದೊಡ್ಡ ಹಗರಣ ನಡೆದಿದ್ರು ಮೋದಿಯವರು ಸೈಲೆಂಟ್ ಆಗಿರೋದು ಯಾಕೆ? ಸ್ಕಿಲ್ ಡೆವಲಪ್ಮೆಂಟ್ಗೆ 10,194 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಿರೋ ಮೋದಿ ಸರ್ಕಾರ ಅದರಲ್ಲಿ ನುಂಗಿ ನೀರು ಕುಡಿದಿದ್ದೆಷ್ಟು, ಉದ್ಯೋಗದ ಕನಸು ಕಂಡಿದ್ದ ಬಡ ಯುವ ಜನರ ತುಟಿಗೆ ತುಪ್ಪ ಸವರಿದ್ದೆಷ್ಟು ಅನ್ನೋದು ನಿಷ್ಪಕ್ಷಪಾತ ತನಿಖೆಯಿಂದ ಹೊರಬೀಳೋಕೆ ಸಾಧ್ಯ. ಮುಂದೇನಾಗುತ್ತೆ ಅನ್ನೋದನ್ನು ನಾವು ನೀವು ಕಾದು ನೋಡೋಣ.